ಸ್ನೇಹಿತರೆ, ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಒಂದು ಅಪ್ಡೇಟ್ ಇದೆ, ಭಾಳ ಪ್ರಮುಖವಾದಂಥ ಅಪ್ಡೇಟ್ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ. ಇದು ಈ ವಾರ್ತಾ ಭಾರತ ದಿನಪತ್ರಿಕೆಯಲ್ಲಿ ಕಲ್ಯಾಣ ಕರ್ನಾಟಕ ವಿಶೇಷ ವರದಿ ಅಂತ ಹೇಳಿ ಭಾಳ ಆಕ್ಯುರೇಟ್ ಆಗಿ ಅಂಕಿಅಂಶಗಳ ಸಮೇತವಾಗಿ ಒಂದಷ್ಟು ಶಿಕ್ಷಕರ ನೇಮಕಾತಿಯ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಭಾಳ ವಿಸ್ತೃತವಾಗಿ ವರದಿಯನ್ನು ಮಾಡಿರುವಂಥದ್ದು. ಏನಾಗಿದೆ ಇಲ್ಲಿ ಪ್ರಾಬ್ಲಮ್ಮು, ಸೊ ಯಾರು ಮಾಹಿತಿ ಕೊಡಬೇಕಿತ್ತು, ಸರಿಯಾದ ರೀತಿಯಲ್ಲಿ ಹೇಗೆ ಅದು ಇನ್ಫೋ ಪ್ರೊವೈಡ್ ಆಗಿಲ್ಲ, ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ. ಈಗ ನೋಡಿ, ಹೆಡ್ಡಿಂಗಲ್ಲೇ ಇದೆ, ಕಲಬುರಗಿ ಹೆಚ್ಚುವರಿ ಆಯುಕ್ತರಿಂದಲೇ ಅಸ್ಪಷ್ಟ ಮಾಹಿತಿ ಅಂತ. ನಾನು ಹೇಳ್ತಾ ಇಲ್ಲ ಇದನ್ನು. ಸೊ ವಾರ್ತಾ ಭಾರತಿಯಲ್ಲಿ ಏನು ಅವರು ಈ ವರದಿಯನ್ನು ಅಪ್ಡೇಟ್ ಮಾಡಿದರು, ಸೊ ಹೆಚ್ಚುವರಿ ಆಯುಕ್ತರಿಂದಲೇ ಅಸ್ಪಷ್ಟ ಮಾಹಿತಿ. ಯಾವ ಅಸ್ಪಷ್ಟ ಮಾಹಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡೋಣ. ಈಗ ನೋಡಿ, ಇಲ್ಲಿದೆ ನೋಡಿ ಇಲ್ಲಿ. ಸೊ ಮಾಹಿತಿಯ ಪ್ರಕಾರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 15,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದವು. ಈ ಪೈಕಿ 2022 ಮಾರ್ಚ್ 22ರಂದು ಈ ಹುದ್ದೆಗಳ ಭರ್ತಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿತ್ತು. ಇಲಾಖೆಯು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ 15,000 ಹುದ್ದೆಗಳನ್ನು ಭರ್ತಿ ಮಾಡಲು 2022 ಮಾರ್ಚ್ 27ರಂದು ಅಧಿಸೂಚನೆಯನ್ನು ಮಾಡಲಾಗಿತ್ತು. ಒಟ್ಟು 15,000 ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ 5,000 ಹುದ್ದೆಗಳನ್ನು ಹಂಚಿಕೆ ಮಾಡಿತ್ತು. ನೋಡಿ, 15,000 5,000 ಹುದ್ದೆಗಳನ್ನು ಮಾತ್ರ ಹಂಚಿಕೆ ಮಾಡಲಾಗಿತ್ತು. ಅದರಲ್ಲಿ ಎಲಿಜಿಬಲ್ ಆದಂದ್ರೆ ಆಯ್ಕೆ ಆದಂಥ ಶಿಕ್ಷಕರು TET ಪಾಸ್ ಮಾಡಿಕೊಂಡು ಸುಮಾರು 4,193 ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ. ಇದರಲ್ಲಿ ಇದುವರೆಗೂ 3,837 ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡಲಾಗಿದೆ ಅಂತ. ಅಂದ್ರೆ 4,193ರಲ್ಲಿ 3,837 ಜನರಿಗೆ ಮಾತ್ರ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆಗಿರುವಂಥದ್ದು. ಇನ್ನೂ ಒಂದಷ್ಟು ಜನರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಬೇಕಾಗಿದೆ. ಒಂದಷ್ಟು ಇಶ್ಯೂಸ್ ಇನ್ನೂ ಕ್ಲಿಯರ್ ಆಗಿಲ್ಲ. ಅದು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತ ಹಲವು ಪ್ರಕರಣಗಳು ಈಗಾಗಲೇ ಹೈಕೋರ್ಟ್ನಲ್ಲಿ ಇರುವಂಥದ್ದು. ಹೀಗಾಗಿ ಕಲ್ಯಾಣ ಕರ್ನಾಟಕ ಭಾಗದ 59 ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವುದು ಬಾಕಿ ಇದೆ. ಇದೊಂದು ಏನು 59 ಜನ ಅಂದ್ರೆ ಸರ್ಕಾರಕ್ಕೆ ಇದೇನು ದೊಡ್ಡ ಸಮಸ್ಯೆ ಇಲ್ಲ. ಸರ್ಕಾರಗಳು ಮನಸ್ಸು ಮಾಡಿಬಿಟ್ರೆ ಒಂದು ಒಳ್ಳೆ ಐ ಥಿಂಕ್ ಒಂದು ಪ್ರಾಸಿಕ್ಯೂಷನ್ ಇಟ್ಟುಬಿಟ್ಟು ಅವ್ರಿಗೆ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಅದು ಮನಸ್ಸು ಮಾಡಬೇಕಾಗಿದೆ. ಯಾಕೆ ಇಷ್ಟು ವರ್ಷಗಳು? ಯಾಕಂದ್ರೆ 2022ರಲ್ಲಿ ನೋಟಿಫಿಕೇಶನ್ ಆಗಿ ಎಲ್ಲ ವ್ಯಾಜ್ಯಗಳು ಕಂಪ್ಲೀಟ್ ಆಗಲಿಕ್ಕೆ ಹೆಚ್ಚು ಕಡಿಮೆ 2.5 ವರ್ಷ ತಗೊಂಡ್ಬಿಡ್ತು. ಇನ್ನು 2.5 ವರ್ಷ ನಂತರದಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆಗಿದ್ದು ಆಯ್ಕೆಯಾದಂಥ ಎಲ್ಲ ಶಿಕ್ಷಕರಿಗೆ. ಇನ್ನೂ ತುಂಬಾ ಜನರಿಗೆ ಇನ್ನೂ ಒಂದಷ್ಟು ಕಾನೂನಿನ ಇಶ್ಯೂಸ್ ನಡೀತಾ ಇದೆ. ಬಟ್ ಅದರಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಳ್ಳದೇ ಇರತಕ್ಕಂಥ ಅಭ್ಯರ್ಥಿಗಳು ಕೂಡ ಸೊ ಈ HK ಭಾಗದಲ್ಲೂ ಇದ್ದಾರೆ. ಈಗ ಒಂದು 59 ಜನ. ಈ ಪ್ರಕರಣದೊಂದಿಗೆ ಪೊಲೀಸ್ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ ಹಾಗೂ ಇತರ ಇಲಾಖೆಗಳ ಪ್ರಕರಣಗಳನ್ನು ಸಹ ಜೋಡಣೆ ಮಾಡಿದೆ. ವಿಚಾರಣೆಯು ಅಂತಿಮ ಹಂತದಲ್ಲಿದೆ ಅಂತಿದೆ. ನಾಟ್ ಓನ್ಲಿ ಈ ಶಿಕ್ಷಕರ ನೇಮಕಾತಿ ಅಂತಲ್ಲ, ಇನ್ನು ಹೈಯರ್ ಎಜುಕೇಶನ್ ಒಂದು ಸಮಸ್ಯೆ ಆಗಿದೆ. ಆ ಡಿಪಾರ್ಟ್ಮೆಂಟ್ ಅಲ್ಲೂ, ಇವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಇದೊಂದು ಸಮಸ್ಯೆಗಳಿದೆ, ಇನ್ನೂ ನಡೀತಾ ಇದೆ ಅಲ್ಲಿ. ಸೊ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ಅದೆಷ್ಟು ಮಟ್ಟಿಗೆ ಅದು ಫೈನಲ್ ಸ್ಟೇಜ್ ಅಂತ ಗೊತ್ತಿಲ್ಲ ಅದು. ಹಾಗೆಯೇ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಹಲವಾರು ತಡೆಯಾಜ್ಞೆಗಳು ಈಗಲೂ ಇದೆ. ಸ್ಟಿಲ್ ಇವತ್ತು ಇದೆಯಂತೆ ಸ್ಟೇ ಆರ್ಡರ್ಗಳಲ್ಲೂ ಕೂಡ. ಇವುಗಳನ್ನ ತೆರವುಗೊಳಿಸಲು ಕ್ರಮಗಳನ್ನು ಕೈಗೊಂಡಿಲ್ಲ. ಇದು ಪ್ರಾಬ್ಲಮ್ ಆಗಿರುವಂಥದ್ದು. ಈಗ ಹಳೆ ಒಂದು ನೋಟಿಫಿಕೇಶನ್ ಮಾಡಿದಾಗ ಅದು ಎಲ್ಲಾ ಪ್ರಕ್ರಿಯೆಗಳು ಸರಿಯಾದ ರೀತಿಯಲ್ಲಿ ಫೇರ್ ಆಗಿ ನಡೆದುಬಿಡಬೇಕು. ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆಗಿಕೊಟ್ಟು ಅವರೆಲ್ಲರಿಗೂ ಪೂರ್ಣಪ್ರಮಾಣವನ್ನು ಕೊಟ್ಟು ಅಪಾಯಿಂಟ್ಮೆಂಟ್ ಆರ್ಡರ್ನ ಅವರು ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇರಬೇಕು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗ್ಬೇಕು. ಅಲ್ಲೇ ಲೂಪಲ್ಸ್ಗಳಿದ್ರೆ ಫ್ರೆಶ್ ನೋಟಿಫಿಕೇಶನ್ ಕತೆ ಏನು ಅಂತ ಇದು ತುಂಬಾ ಜನರು ಒಂದಷ್ಟು ಈ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಚಾರದಲ್ಲಿ ಲೋಪ ಎಸಗಿದ ಅಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ಜಾರಿಗೊಳಿಸಿ ಕೈ ತೊಳೆದುಕೊಂಡಿದೆ ಅಂತ. ಕಾರಣ ಕೇಳಿ ನೋಟಿಸ್ ಅದೇನು ಅಥೆಂಟಿಕೇಟ್ ನೋಟಿಸ್ ಅಲ್ಲ, ಅದು ರೀಸನ್ ಕೇಳಿದ್ರೆ ರೀಸನ್ ಕೊಡ್ತಾರೆ ಅವರು. ಅದ್ರ ಮೇಲೆ ಆಕ್ಷನ್ ಮಾಡಬೇಕಾಗುತ್ತೆ, ಮಾಡ್ತಾರೆ, ಕೆಲವರು ಮಾಡಲ್ಲ. ಇದು ಪ್ರಾಬ್ಲಮ್ ಆಗಿರುವಂಥದ್ದು. ನೋಡಿ, ನೆಕ್ಸ್ಟ್ ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯನಗರ, ಯಾದಗಿರಿ ಜಿಲ್ಲೆಗಳಲ್ಲಿ ಒಟ್ಟಾರೆ ಸುಮಾರು 4,973 ಹುದ್ದೆಗಳನ್ನು ಅಧಿಸೂಚಿಸಿದೆ. ಬಳ್ಳಾರಿಯಲ್ಲಿ 523, ಬೀದರ್ನಲ್ಲಿ 647, ಕಲಬುರಗಿಯಲ್ಲಿ 953, ಕೊಪ್ಪಳದಲ್ಲಿ 557, ರಾಯಚೂರಿನಲ್ಲಿ 918, ವಿಜಯನಗರದಲ್ಲಿ 512, ಯಾದಗಿರಿಯಲ್ಲಿ 863 ಹುದ್ದೆಗಳನ್ನು ಇಲ್ಲಿ ನೋಟಿಫಿಕೇಶನ್ ಮಾಡಿದೆ ಅಂತ ಹೇಳ್ತಾರೆ. CAC ಆಯ್ಕೆ ಪಟ್ಟಿಯಲ್ಲಿ ಈ ಎಲ್ಲಾ ಜಿಲ್ಲೆಗಳಿಗೆ ಒಟ್ಟಾರೆ 4,050 ಹುದ್ದೆಗಳಿವೆ. ಈ ಜಿಲ್ಲೆಗಳಲ್ಲಿ ಇದುವರೆಗೆ 3,813 ನೇಮಕಾದೇಶ ನೀಡಲಾಗಿದೆ. ನ್ಯಾಯಾಲಯದಲ್ಲಿ ಇನ್ನೂ 56 ಪ್ರಕರಣಗಳು ಬಾಕಿ ಇವೆ. ಯಾಕೆ ಕಲಬುರಗಿ ಹೆಚ್ಚುವರಿ ಆಯುಕ್ತರಿಂದಲೇ ಸ್ಪಷ್ಟ ಮಾಹಿತಿ ಅಂದ್ರೆ ಫೇರ್ ಆಗಿ ಕೊಡಬೇಕಲ್ಲ ಮಾಹಿತಿಯನ್ನು. ಅಲ್ಲಿ ಏನಾಗಿದೆ, ಏನ್ ನಡೆದಿದೆ, ಏನಾಗಬೇಕು, ಸೊ ಉಳ್ಕೊಂಡಂತ ಹುದ್ದೆಗಳೇನು, ಎಷ್ಟು ನೋಟಿಫಿಕೇಶನ್ ಆಗಿತ್ತು, ಏನ್ ಕತೆ, ಅದನ್ನ ಕೊಡಬೇಕಲ್ಲ ನೀಟಾಗಿ. ಸೊ ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಇದೇ ವಿಚಾರದ ಕುರಿತು 2023 ಆಗಸ್ಟ್ 17ರಂದು ಸಚಿವ ಸಂಪುಟ ಉಪಸಮಿತಿ ಸಭೆ ನಡೆದಿತ್ತು. ನೋಡಿ, ಯಾವಾಗ 2023 ಆಗಸ್ಟ್ 17ನೇ ತಾರೀಕು. ಈ ಸಭೆಯಲ್ಲಿ ನೀಡಿದ್ದ ಸೂಚನೆಗಳ ಪಾಲನೆ ಕುರಿತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಅನುಪಾಲನೆ ವರದಿಯನ್ನೇ ಸಲ್ಲಿಸಿಲ್ಲ. ವಿಶೇಷವೆಂದರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಕಲಬುರಗಿ ಹೆಚ್ಚುವರಿ ಆಯುಕ್ತರು ಸಹ ಸಮಿತಿಗೆ ಸ್ಪಷ್ಟ ಮಾಹಿತಿಯನ್ನು ನೀಡಿದ್ದಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಯಾರು ಅಥೆಂಟಿಕೇಟ್ ಆಗಿ ಫೇರ್ ಆಗಿ ಅದನ್ನ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಬೇಕು ಅವರೇ ಕೊಡದೇ ಇದ್ದಾಗ ಸಾಕಷ್ಟು ಗೊಂದಲಗಳಾಗ್ಬಿಡುತ್ತೆ. ಈಗಲೇ
ತುಂಬ ವರ್ಷಗಳಾದ ಮೇಲೆ ನೋಟಿಫಿಕೇಶನ್ಸ್ ಐ ಥಿಂಕ್ ಒಂದಷ್ಟು ಹೇಳಿಕೆಗಳು ಹೊರಬರ್ತಾ ಇದೆ. ಮಾಡ್ತೀವಿ ಈ ಬಿಲ್ಲಿ ಈ ರೀತಿಯಾಗಿ ಕ್ಲಾರಿಟಿ ಇಲ್ಲದೆ ಇರತಕ್ಕಂಥ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಆದಾಗ ಏನಾಗುತ್ತೆ, ಅಭ್ಯರ್ಥಿಗಳಿಗೆ ಏನು ನಡೀತಾ ಇದೆ ಇಲ್ಲಿ, ಎಲ್ಲವೂ ಕನ್ಫ್ಯೂಸನ್ ಇದೆಯಲ್ಲ, ಯಾವುದು ಸರಿಯಾದ ರೀತಿ ಸ್ಪೆಸಿಫಿಕ್ ಆಗಿ ಯಾವ ಇನ್ಫಾರ್ಮೇಷನ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಇದು ಅಭ್ಯರ್ಥಿಗಳ ಅಥವಾ ಆಸ್ಪಿರೆಂಟ್ಸ್ಗೆ ನಿರಾಶೆಯನ್ನ ತಂದೊಡ್ಡುತ್ತೆ ಇದು. ಸೊ ಹಾಗಾಗಿ ನೋಡಬೇಕು ಎಷ್ಟು ಬೇಗ ಮಾಡ್ತಾರೆ ಏನು ಕತೆ ಅಂತ ಅಂದ್ಬಿಟ್ಟು. ಸೊ ಒಂದು ಕಡೆ ಹೇಳ್ತಾರೆ ಈಗ HK ಭಾಗಕ್ಕೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡಿಬಿಟ್ಟಿದೆ ನೋಟಿಫಿಕೇಶನ್ ಮಾಡಲಿಕ್ಕೆ ಅಂತ, ಬಟ್ ನಾನ್ HK ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಈಗಾಗಲೇ ಹಲವಾರು ವರ್ಷಗಳ ಹಿಂದೆ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ಗೆ FD ಅಪ್ರೂವಲ್ ಪಾಸ್ ಮಾಡಿಬಿಟ್ಟಿದೆ. ತುಂಬ ವರ್ಷಗಳಾದರೂ ಕೆಲವೊಂದು ಕಡೆ 3 ವರ್ಷ 4 ವರ್ಷ ಆದರೂ ನೋಟಿಫಿಕೇಶನ್ನೇ ಮಾಡಿಲ್ಲ. ಅದು ಸಾಕಷ್ಟು ಎಕ್ಸಾಂಪಲ್ ಇದೆ ಈಗ. ಯಾಕೆಂದರೆ FD ಅಪ್ರೂವಲ್ ಕೊಟ್ಟ ತಕ್ಷಣ ಮಾಡಿದಂಥ ಇತಿಹಾಸಗಳು ಭಾಳ ಕಡಿಮೆ. ಯಾಕೆ ಅದನ್ನು ಸ್ಟೇ ಮಾಡ್ತಾರೆ, ಅದನ್ನು ಡಿಲೇ ಮಾಡುವಂಥದ್ದು. ಸೊ ತುಂಬ ಜನ ಹೇಳೋದು FD ಅಪ್ರೂವಲ್ ಕೊಡಲಿಲ್ಲ ಅಂದರೆ ಡಿಲೇ ಆಗುತ್ತೆ ನೋಟಿಫಿಕೇಶನ್ ಅಂತ ಹೇಳ್ತಾರೆ. ಈಗ ಏನಾಗ್ಬಿಡಿದೆ, FD ಅಪ್ರೂವಲ್ ಕೊಟ್ಟ ನಂತರದಲ್ಲೂ ನೋಟಿಫಿಕೇಶನ್ ಮಾಡಲಿಕ್ಕೆ ಡಿಲೇ ಆಗ್ತಾಯಿದೆ ಈಗ. ಸೊ ಇದು ಏನಾಗಬೇಕು, ಕಡಿಮೆ ಆಗಬೇಕು. ಇವೆಲ್ಲವನ್ನು ಅವಾಯ್ಡ್ ಮಾಡಬೇಕು. ಆಗ ಮಾತ್ರ ಸಕಾಲಕ್ಕೆ ಬೇಗ ನೋಟಿಫಿಕೇಶನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದೊಂದು ಹೇಳಬೇಕಿತ್ತು ನಾನು. ಯಾಕೆಂದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಫಸ್ಟ್ ನೋಟಿಫಿಕೇಶನ್ ಮಾಡ್ತಾರೆ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇದೆ. ಹಾಗಾಗಿ ಏನೇನು ವರದಿಗಳು ಬರುತ್ತೆ ಅದನ್ನು ನಮ್ಮ ವಾಹಿನಿಯಿಂದ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ವಾರ್ತಾಭಾರತಿಯವರು ಭಾಳ ನೀಟಾಗಿ ಇದನ್ನು ಅಂಕಿಅಂಶಗಳ ಸಮೇತವಾಗಿ ಅಪ್ಡೇಟ್ ಮಾಡಿದ್ದಾರೆ. ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದಂಥ ವಿಡಿಯೋನ ನೋಡೋದಕ್ಕೆ.